ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಅಲ್ಲಿ ಇದೀವಿ. ಇಲ್ಲಿ ISBR ಸ್ಟೂಡೆಂಟ್ಸ್ ಇದ್ದಾರೆ. ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಸ್ಟಾಲ್ ಕೂಡ ಹಾಕಿದ್ದಾರೆ ಅಂತ ಕೇಳ್ಪಟ್ಟೆ. ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಈ ಟೆಕ್ ಸಮಿಟ್ ಅಲ್ಲಿ ಅಂತ ಕೂಡ ಕೇಳ್ಕೊಂಬರೋಣ. ಹಾಯ್, ನಿಮ್ಮ ಹೆಸರು? ಶ್ರೇಯಾ ರಾಜುದೆ. ಏನ್ ಸ್ಟಾಲ್ ಹಾಕಿದ್ದೀರಾ? ಇದೇ ಫಸ್ಟ್ ಟೈಮ್ ಬರ್ತಿರೋದಾ? ಇಲ್ಲ, ನಮ್ಮ ಸೀನಿಯರ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಾವು ಒಂದು 2-3 ಇಯರ್ಸಿಂದ ಬರ್ತಿದ್ದೀವಿ. ಬಟ್ ನಾವು PGDM ಫಸ್ಟ್ ಇಯರ್ ಸ್ಟೂಡೆಂಟ್. ಸೊ ನಮಗಿದು ಫಸ್ಟ್ ಟೈಮ್. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್. ನಮ್ಮ ಸೀನಿಯರ್ ಸ್ಟಾಲ್ ಹಾಕಿದ್ದಾರೆ. ಸೊ ನಾವು ನಮ್ಮ ಕಾಲೇಜ್ ರೆಪ್ರೆಸೆಂಟ್ ಮಾಡೋ ಮುಕ್ತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಏನ್ ಸ್ಟಾಲ್ ಹಾಕಿದ್ದೀರಾ? ಅಂದರೆ ಸ್ಟಾಲ್ ಅಂದರೆ ನಮಗೆ ನೆಟ್ವರ್ಕಿಂಗಿಗೆ ಯೂಸ್ ಆಗುತ್ತೆ. ಸೊ ಬೇರೆ ಬೇರೆ ಕಂಪ್ನೀಸ್ ಅವ್ರು ಬಂದಿರ್ತಾರಲ್ಲ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರು ಏನು ಮಾಡಿರ್ತಾರೆ ಅದನ್ನು ನಮ್ಮ ಕಾಲೇಜ್ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನಮಗೆ ಬೆನಿಫಿಟ್ ಮೇಯ್ನ್ ಏನಂದರೆ ನೆಟ್ವರ್ಕಿಂಗ್ ಗೊತ್ತಾಗುತ್ತೆ, ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಸಿಗುತ್ತೆ, ಪ್ಲೇಸ್ಮೆಂಟಿಗೆ ಕೂಡ ಟ್ರೈ ಮಾಡ್ಬೋದು. ಆ ಥರ ನಮ್ಮ ಕರಿಯರ್ಗೆ ತುಂಬ ಯೂಸ್ ಆಗುತ್ತೆ. ಈಗ ಇದೇ ಫಸ್ಟ್ ಟೈಮ್ ಅಂತ ಹೇಳಿದ್ರಿ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅಂದರೆ ಫುಲ್ ಇವಾಗ ಆಲ್ರೆಡಿ ನೋಡ್ಕೊಂಡು ಬಂದಿರ್ತೀರಾ ಹೇಗೆಲ್ಲ ನಡೀತಾ ಇದೆ ಅಂತ, ಒಂದಷ್ಟು ಜನನ ಮೀಟ್ ಕೂಡ ಮಾಡಿರ್ತೀರಾ. ಏನಾದರೂ ನಿಮಗೆ ಅಂತ ಟಿಪ್ಸ್ ಕೊಟ್ಟಿದ್ದಾರಾ? ಅಥವಾ ನೀವು ಬೇರೆಯವರಿಗೆ ಟಿಪ್ಸ್ ಕೊಡೋದಾದರೆ ಅಂದರೆ ನಿಮ್ಮ ಯಂಗ್ ಜನ್ರೇಷನ್ಗೆ? ಟಿಪ್ಸ್ ಅಂತ ಏನೂ ಇಲ್ಲ. ಆ್ಯಕ್ಚುಲಿ ನಾವು ಇವಾಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆಲ್ಲ ಹೊಸದಾಗಿದೆ. ಸೊ ಇಂಟರ್ನ್ಶಿಪ್ ಬಗ್ಗೆ ಒಂದಷ್ಟು ನೆಟ್ವರ್ಕ್ ಸಿಕ್ತು, ಮಾತಾಡಿದ್ದಾರೆ, ಆ್ಯಂಡ್ ಪ್ಲೇಸ್ಮೆಂಟಿಗೂ ಟ್ರೈ ಮಾಡಿದ್ದೀವಿ. ಸೊ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರೇ ಬಂದಿರೋದಿಲ್ಲಿ, ಸೀನಿಯರ್ಸ್ ಬಂದಿದ್ದಾರೆ. ಅವರಿಂದ ಕಲ್ತಿದ್ದೀವಿ ಹೇಗೆ ಮಾತಾಡಬೇಕು, ಕಮ್ಯುನಿಕೇಷನು, ಮತ್ತು ಹೇಗೆ ಇಂಟರ್ಯಾಕ್ಟ್ ಮಾಡಬೇಕು. ಇಟ್ ಈಸ್ ಗುಡ್. ಅಂದರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಈ ಲೈನ್ ಚೆನ್ನಾಗಿದೆ. ನಾವು ಇವಾಗ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಅಲ್ಲಿ ಇದೀವಿ. ಇಲ್ಲಿ ISBR ಸ್ಟೂಡೆಂಟ್ಸ್ ಇದ್ದಾರೆ. ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಸ್ಟಾಲ್ ಕೂಡ ಹಾಕಿದ್ದಾರೆ ಅಂತ ಕೇಳ್ಪಟ್ಟೆ. ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಈ ಟೆಕ್ ಸಮಿಟ್ ಅಲ್ಲಿ ಅಂತ ಕೂಡ ಕೇಳ್ಕೊಂಬರೋಣ. ಹಾಯ್, ನಿಮ್ಮ ಹೆಸರು? ಶ್ರೇಯಾ ರಾಜುದೆ. ಏನ್ ಸ್ಟಾಲ್ ಹಾಕಿದ್ದೀರಾ? ಇದೇ ಫಸ್ಟ್ ಟೈಮ್ ಬರ್ತಿರೋದಾ? ಇಲ್ಲ, ನಮ್ಮ ಸೀನಿಯರ್ಸ್ ಎಲ್ಲ ಹಾಕಿದ್ದಾರೆ. ಸೊ ನಾವು ಒಂದು 2-3 ಇಯರ್ಸಿಂದ ಬರ್ತಿದ್ದೀವಿ. ಬಟ್ ನಾವು PGDM ಫಸ್ಟ್ ಇಯರ್ ಸ್ಟೂಡೆಂಟ್. ಸೊ ನಮಗಿದು ಫಸ್ಟ್ ಟೈಮ್. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್. ನಮ್ಮ ಸೀನಿಯರ್ ಸ್ಟಾಲ್ ಹಾಕಿದ್ದಾರೆ. ಸೊ ನಾವು ನಮ್ಮ ಕಾಲೇಜ್ ರೆಪ್ರೆಸೆಂಟ್ ಮಾಡೋ ಮುಕ್ತ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಏನ್ ಸ್ಟಾಲ್ ಹಾಕಿದ್ದೀರಾ? ಅಂದರೆ ಸ್ಟಾಲ್ ಅಂದರೆ ನಮಗೆ ನೆಟ್ವರ್ಕಿಂಗಿಗೆ ಯೂಸ್ ಆಗುತ್ತೆ. ಸೊ ಬೇರೆ ಬೇರೆ ಕಂಪ್ನೀಸ್ ಅವ್ರು ಬಂದಿರ್ತಾರಲ್ಲ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರು ಏನು ಮಾಡಿರ್ತಾರೆ ಅದನ್ನು ನಮ್ಮ ಕಾಲೇಜ್ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ನಮಗೆ ಬೆನಿಫಿಟ್ ಮೇಯ್ನ್ ಏನಂದರೆ ನೆಟ್ವರ್ಕಿಂಗ್ ಗೊತ್ತಾಗುತ್ತೆ, ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಸಿಗುತ್ತೆ, ಪ್ಲೇಸ್ಮೆಂಟಿಗೆ ಕೂಡ ಟ್ರೈ ಮಾಡ್ಬೋದು. ಆ ಥರ ನಮ್ಮ ಕರಿಯರ್ಗೆ ತುಂಬ ಯೂಸ್ ಆಗುತ್ತೆ. ಈಗ ಇದೇ ಫಸ್ಟ್ ಟೈಮ್ ಅಂತ ಹೇಳಿದ್ರಿ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಅಂದರೆ ಫುಲ್ ಇವಾಗ ಆಲ್ರೆಡಿ ನೋಡ್ಕೊಂಡು ಬಂದಿರ್ತೀರಾ ಹೇಗೆಲ್ಲ ನಡೀತಾ ಇದೆ ಅಂತ, ಒಂದಷ್ಟು ಜನನ ಮೀಟ್ ಕೂಡ ಮಾಡಿರ್ತೀರಾ. ಏನಾದರೂ ನಿಮಗೆ ಅಂತ ಟಿಪ್ಸ್ ಕೊಟ್ಟಿದ್ದಾರಾ? ಅಥವಾ ನೀವು ಬೇರೆಯವರಿಗೆ ಟಿಪ್ಸ್ ಕೊಡೋದಾದರೆ ಅಂದರೆ ನಿಮ್ಮ ಯಂಗ್ ಜನ್ರೇಷನ್ಗೆ? ಟಿಪ್ಸ್ ಅಂತ ಏನೂ ಇಲ್ಲ. ಆ್ಯಕ್ಚುಲಿ ನಾವು ಇವಾಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆಲ್ಲ ಹೊಸದಾಗಿದೆ. ಸೊ ಇಂಟರ್ನ್ಶಿಪ್ ಬಗ್ಗೆ ಒಂದಷ್ಟು ನೆಟ್ವರ್ಕ್ ಸಿಕ್ತು, ಮಾತಾಡಿದ್ದಾರೆ, ಆ್ಯಂಡ್ ಪ್ಲೇಸ್ಮೆಂಟಿಗೂ ಟ್ರೈ ಮಾಡಿದ್ದೀವಿ. ಸೊ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರೇ ಬಂದಿರೋದಿಲ್ಲಿ, ಸೀನಿಯರ್ಸ್ ಬಂದಿದ್ದಾರೆ. ಅವರಿಂದ ಕಲ್ತಿದ್ದೀವಿ ಹೇಗೆ ಮಾತಾಡಬೇಕು, ಕಮ್ಯುನಿಕೇಷನು, ಮತ್ತು ಹೇಗೆ ಇಂಟರ್ಯಾಕ್ಟ್ ಮಾಡಬೇಕು. ಇಟ್ ಈಸ್ ಗುಡ್. ಅಂದರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಈ ಲೈನ್ ಚೆನ್ನಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.